ನಮಸ್ತೆ ಏಂಜಲ್ಸ್. ನಾವಿವತ್ತು ಜುಲೈ ತಿಂಗಳಿನ ನಮ್ಮ ಭವಿಷ್ಯವನ್ನು ತಿಳ್ಕೊತಾ ಹೋಗ್ತಾ ಇದ್ದೀವಿ. ಭವಿಷ್ಯ ಅನ್ನೋದಕ್ಕಿಂತ ನಾವು ಜುಲೈ ತಿಂಗಳಲ್ಲಿ ಏನೇನನ್ನು ಸಾಧನೆ ಮಾಡ್ತಾ ಇದ್ದೀವಿ, ಏನೇನನ್ನು ಗಳಿಸ್ತಾ ಇದ್ದೀವಿ, ಎಂಥ ಅನುಕೂಲಗಳನ್ನು ಪಡ್ಕೋತಾ ಇದ್ದೀವಿ, ಭಗವಂತ ನಮಗೆ ಏನೇನು ತಂದುಕೊಡ್ತಾ ಇದ್ದಾನೆ, ಏನೋ ಅದೃಷ್ಟ ನಮ್ಮನ್ನು ಹುಡುಕೊಂಡು ಬರ್ತಾ ಇದೆ, ನಾವು ಅಂದ್ಕೊಂಡಿರೋ ಕೆಲಸ ಈ ತಿಂಗಳಲ್ಲಿ ಆಗತ್ತಾ ಅನ್ನೋದನ್ನು ತಿಳ್ಕೊತಾ ಹೋಗ್ತೀವಿ. ಮೊದಲನೇ ಪೈಲ್ಗೆ ರುದ್ರಾಕ್ಷಿಯನ್ನು, ಶಿವನನ್ನು ನಾವು ಈ ಧ್ಯಾನಕ್ಕೆ ಧ್ಯಾನ ಅಂತಲೇ ಬರುತ್ತೆ ಯಾವಾಗಲೂ ನನಗೆ, ಈ ಪ್ರಿಡಿಕ್ಷನ್ಗೆ ತಗೋತಾ ಇದ್ದೀನಿ. ಮಹಾವಿಷ್ಣುವನ್ನು ಎರಡನೇ ಪೈಲಾಗಿ ತಗೋತಾ ಇದ್ದೀನಿ. ನಿಮಗೆ ಶಿವನ ಮೇಲೆ ಭಕ್ತಿ ಇದ್ದರೆ ಶಿವನನ್ನು, ಮಹಾವಿಷ್ಣುವಿನ ಮೇಲೆ ಭಕ್ತಿ ಇದ್ದರೆ ಮಹಾವಿಷ್ಣುವನ್ನು 1, 2 ಪೈಲಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಪೈಲ್ ನಂಬರ್ 1 ರುದ್ರಾಕ್ಷಿ ಶಿವನನ್ನು ನಾವು ಅವನ ಮಾತುಗಳನ್ನು, ಅವನ ಆಶೀರ್ವಾದವನ್ನು ಸ್ವೀಕರಿಸ್ತಾ ಇದ್ದೀವಿ ಜುಲೈ ತಿಂಗಳಿಗಾಗಿ. ಜೊತೆಗೆ ಗುರುಪೂರ್ಣಿಮೆನೂ ಬರ್ತಾ ಇದೆ, ಅದನ್ನು ನೆಕ್ಸ್ಟ್ ಟೈಮಲ್ಲಿ ನಾವು ಗಮನಿಸೋಣ, ಗುರುಗಳ ಆಶೀರ್ವಾದನ. ಈಗ ಸದ್ಯಕ್ಕೆ ಈಶ್ವರನ, ಶಿವನ ಮತ್ತು ವಿಷ್ಣುವಿನ ಆಶೀರ್ವಾದ, ಮತ್ತು ಈ ತಿಂಗಳಲ್ಲಿ ನಾವು ಅಂದ್ಕೊಂಡಿರೋದು ಆಗತ್ತಾ ಇಲ್ವಾ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಈ ತಿಂಗಳಲ್ಲಿ ನೀವು 1-2 ಸೆಕೆಂಡು ಭಗವಂತ ಶಿವನನ್ನು ಆರಾಧನೆ ಮಾಡಿ. ನಾವು ಪೆಂಡುಲಮಲ್ಲಿ ನೋಡ್ತಾ ಇದ್ದೀವಿ, ಈ ತಿಂಗಳಲ್ಲಿ ನಾವು ಅಂದ್ಕೊಂಡಿರುವಂತಹ ಕೆಲಸ ಆಗತ್ತಾ ಅನ್ನೋದನ್ನು ತಿಳ್ಕೊತಾ ಇದ್ದೀವಿ. ನಾನು ಮಾತಾಡಿದಾಗ ಸ್ವಲ್ಪ ಕದಲ್ದಂಗೆ ಅನಿಸುತ್ತೆ ಅಷ್ಟೇ, ನಾನು ನಿಜವಾಗ್ಲೂ ಕದಲಿಸ್ತಾ ಇಲ್ಲ, ಗಮನಿಸ್ತಾ ಇದ್ದೀರಾ. ಈ ತಿಂಗಳಲ್ಲಿ ನೀವು ಅಂದ್ಕೊಂಡಿರೋ ಕೆಲಸ ಆಗೋದಾದರೆ ಭಗವಂತ ಕ್ಲಾಕ್ ವೈಸ್ ಸುತ್ತಲಿ, ಮಾತೆ ಯೋಗಮಾಯೆ, ಪೆಂಡುಲಮ್ಗೆ ನಾನು ಯೋಗಮಾಯೆ ಅಂತ ಹೆಸರಿಟ್ಟಿದ್ದೀನಿ. ಜಗನ್ಮಾತೆ ಯೋಗಮಾಯೆ ಪೈಲ್ ನಂಬರ್ 1 ಅವರು ಕೇಳ್ತಾ ಇದ್ದಾರೆ, ಅವ್ರು ಅಂದ್ಕೊಂಡಿರುವಂತಹ ಕೆಲಸ ಎಷ್ಟು ದಿನಗಳಲ್ಲೇ ಆಗುತ್ತೆ, ಏನು ಮಾಡ್ಕೋಬೇಕು, ಅವ್ರಿಗೇನು ಸಜೆಷನನ್ನು ಕೊಡ್ತಾ ಇದೆಯಾ ಅನ್ನೋದನ್ನ ಜಗನ್ನಾಥನನ್ನು ವಿಚಾರಿಸಿ ಹೇಳು ತಾಯಿ, ಒಳ್ಳೆಯ ಉತ್ತರವನ್ನು ಕೊಡು, ಎಷ್ಟು ದಿನದಲ್ಲಾಗತ್ತೆ, ಏನು ಮಾಡಬೇಕು ಅನ್ನೋದನ್ನು ತಿಳಿಸು, ಆಗತ್ತಾ ಇಲ್ವಾ, ಎಸ್ ಆರ್ ನೋ. ಆಗತ್ತೆ ಅನ್ನೋದಾದರೆ ಕ್ಲಾಕ್ ವೈಸ್ ಸುತ್ತುತ್ತೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಆ್ಯಂಟಿ ಕ್ಲಾಕ್ ವೈಸ್ ಸುತ್ತಿದಾಗ ಅದು ಆ ಕೆಲಸ ಆಗೋದಿಲ್ಲ, ನಿಧಾನ ಆಗುತ್ತೆ, ಅಥವಾ ಮುಂದೆ ಯಾವಾಗಲೂ ಆಗಬಹುದು ಅನ್ನೋದನ್ನು ತಿಳಿಸುತ್ತೆ. ನಾನು ಕೈ ಕದಲಿಸ್ತಾ ಇಲ್ಲ, ನಾನು ಮಾತಾಡ್ತಾ ಇರೋದ್ರಿಂದ ಅದು ಸ್ವಲ್ಪ ಮೂಮೆಂಟ್ ಅಂತ ಕಾಣಿಸ್ತಾ ಇದೆ ಅಷ್ಟೇ. ಹೃದಯಪೂರ್ವಕವಾಗಿ ಶಿವನಲ್ಲಿ ಪ್ರಾರ್ಥಿಸ್ತಾ ಇದ್ದೀರಾ. ನೀವು ಅಂದ್ಕೊಂಡಿರುವ ಕೆಲಸ ಎಷ್ಟು ತಿಂಗಳುಗಳಲ್ಲಾಗುತ್ತೆ, ಅಥವಾ ಈ ಜುಲೈನಲ್ಲೇ ಆಗತ್ತಾ? ಜುಲೈನಲ್ಲೇ ಆಗೋದಾದರೆ ಇನ್ನಷ್ಟು ಜೋರಾಗಿ ಸುತ್ತುತ್ತಾ ಜಗನ್ಮಾತೆ ನಮಗೆ ಹೇಳು. ಗಮನಿಸ್ತಾ ಇದ್ದೀರಾ, ನೀವು ಅಂದ್ಕೊಂಡಿರುವ ಕೆಲಸ ಆದಷ್ಟು ಬೇಗ ಆಗತ್ತೆ. 1 ವಾರ, 2 ವಾರ, 3 ವಾರ, 4 ವಾರದೊಳಗಡೆ ಆಗತ್ತೆ. ಕೊನೆ ಪಕ್ಷ 5 ವಾರದ ಒಳಗೆ ಆಗತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ನೀವು ಅರ್ತ್ ಎನರ್ಜಿಗೆ ಚೆನ್ನಾಗಿ ಕನೆಕ್ಟ್ ಆಗಿದ್ದೀರಾ. ನಿಮಗೆ ಭೂಮಿ ತಾಯಿಯ ಕೃಪೆ ಇದೆ. ನಿಮ್ಮ ಮಣಿಪುರ ಚಕ್ರ, ಹೊಟ್ಟೆಯ ಭಾಗದ ಚಕ್ರ
ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂದರೆ ಆಕ್ಟಿವೇಟ್ ಆಗಿದೆ ಅಂತ ಅರ್ಥ. ಹೊಟ್ಟೆಯ ಭಾಗ ರುದ್ರನನ್ನು ತೋರಿಸುತ್ತೆ. ನೀವು ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಇದೆಯಾ ಅನ್ನೋ ರೀತಿಯ ಭಯವನ್ನು ಏನನ್ನ ಪಡ್ತಾ ಇದ್ರೆ ನೀವು ರುದ್ರನಿಗೆ ಅಂದರೆ ಶಿವನಿಗೆ ಪೂಜೆ ಮಾಡಿಸೋದ್ರ ಮೂಲಕ ನೀವು ಅದನ್ನು ಯಶಸ್ಸನ್ನು ಗಳಿಸ್ಬೋದು ಈ ತಿಂಗಳಲ್ಲಿ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ನಿಮ್ಮ ರೂಟ್ ಚಕ್ರ ಚೆನ್ನಾಗಿದೆ. ನಿಮ್ಮ ಮಣಿಪುರ ಚಕ್ರ ತೋರಿಸ್ತಾ ಇರೋದು ನಿಮ್ಮಲ್ಲಿ ಇನ್ನಷ್ಟು ಸ್ಥಿರತೆ, ಇನ್ನಷ್ಟು ಭಯ ಹೋಗಿಸ್ಕೊಳ್ಳೋದಕ್ಕೆ, ನಿಮ್ಮ ಮನಸ್ಸನ್ನು, ಭಾವನೆಗಳನ್ನು, ನಿಮ್ಮ ಮನಸ್ಥಿತಿ ಅಂದರೆ ಮೆದುಳಿನ ಸ್ಥಿತಿ ಏನಿದೆ, ನೋವು, ಕಷ್ಟ, ಹಿಂಸೆ, ಅದ್ರ ಬಗ್ಗೆನೇ ಗಮನ ಕೊಡ್ತಾ ಇರುತ್ತಲ್ಲ, ಅದನ್ನು ಒಂದು ಸ್ಥಿರತೆಗೆ, ಒಂದು ನಿಲುವಿಗೆ ಬರೆಸ್ಕೊಳ್ಳೋಕ್ಕೆ, ಸಮಸ್ಥಿತಿಗೆ ಮನಸ್ಸನ್ನು ಬರೆಸ್ಕೊಳ್ಳೋಕ್ಕೆ ನೀವು ಶಿವನನ್ನು ಓಂಕಾರವನ್ನು ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಹೇಳ್ಕೊತಾ ಆ ಭಗವಂತನಲ್ಲಿ ನಂಬಿಕೆ ಇಟ್ಟರೆ ನೀವು ಅಂದ್ಕೊಂಡಿರುವಂಥದ್ದು 5 ವಾರದ ಒಳಗೆ, ಎರಡು ವಾರದಲ್ಲಾಗ್ಬೋದು, 1 ವಾರದಲ್ಲಾಗ್ಬೋದು, 3 ವಾರದಲ್ಲಾಗ್ಬೋದು, 4 ಅಥವಾ 5 ವಾರದ ಒಳಗಡೆ ನೀವು ಅಂದ್ಕೊಂಡಿರೋದು ಹಾಗೆ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ಈ ಪೆಂಡುಲಮ್ ರೀಡಿಂಗ್ ಆಗಿತ್ತು. ನಿಮಗಾಗಿ ಶಿವ ಇನ್ನೊಂದಷ್ಟು ವಿಷಯವನ್ನು ಕಾರ್ಡ್ಗಳ ಮೂಲಕ ತಿಳಿಸ್ತಾನೆ. ಅದೇನು ಅಂತ ತಿಳ್ಕೊಳ್ಳೋಣ ಈಗ. ಜಗನ್ಮಾತೆ, ಥ್ಯಾಂಕ್ ಯು, ಧನ್ಯವಾದ. ಮೊದಲಿಗೆ ಶಿವನ ಜೊತೆಗೆ ನಿಮಗೆ ಯಾವ ದೇವರ ಆಶೀರ್ವಾದ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಯಾವ ದೇವರ ಕೃಪೆ ಇದೆ ಅಂತ. ಶಿವ ಇದ್ದ ಕಡೆ ವಿಷ್ಣು ಇದ್ದೇ ಇರ್ತಾನೆ. ವಿಷ್ಣುವಿನ ಆಶೀರ್ವಾದ ಇದೆ. ಮಹಾಲಕ್ಷ್ಮಿಯ ಆಶೀರ್ವಾದ ಇದೆ. ಇಷ್ಟು ಸುಂದರವಾಗಿದೆ ಕಾರ್ಡು. ಫೈಲ್ ನಂಬರ್ 1 ನಿಮ್ಮ ಬಗ್ಗೆ ಹೇಳೋದಕ್ಕೇ ಖುಷಿ ಆಗ್ತಾ ಇದೆ. ಎಷ್ಟು ಸುಂದರವಾಗಿರೋವಂಥ ಕಾರ್ಡ್ಗಳು ಬಂದಿದೆ ನಿಮಗೋಸ್ಕರ. ಪೆಂಡುಲಮ್ ಕೂಡ ನೀವು ಅಂದ್ಕೊಂಡಿರೋದು ಆದಷ್ಟು ಬೇಗ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದೆ. ಮತ್ತು ನಿಮಗೆ ಯಾವ ಏಂಜಲ್ಸ್ ಬರ್ತಾ ಇದ್ದಾರೆ, ಪ್ರೊಟೆಕ್ಷನ್ ಆಗಿ ನಿಮ್ಮ ಜೊತೆಲಿ ಯಾವ ಏಂಜಲ್ಸ್ ಇದ್ದಾರೆ. ನೀವು ಕಾರ್ಡನ್ನು ಶಫಲ್ ಮಾಡಿಲ್ಲ ಅಂದ್ಕೋಬೇಡಿ, ಈಗಾಗಲೇ ನಾನು ಮಾಡಿಟ್ಟಿದ್ದೀನಿ. ನಿಮ್ಮ ಗಾರ್ಡಿಯನ್ ಏಂಜಲ್, ವಾವ್, ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮ್ಮ ಜೊತೆಲಿದ್ದಾರೆ. ಫೈರ್ ಗಾರ್ಡಿಯನ್, ನಾನು ಹೇಳಿಲ್ವಾ ರುದ್ರನ ಫೈರ್ ಗಾರ್ಡಿಯನ್ ಅಂದರೆ ರುದ್ರನ ಶಕ್ತಿ ಅಂತಲೇ ಹೇಳ್ಬೋದು. ಹೊಟ್ಟೆಯ ಭಾಗದ ಮಣಿಪುರ ಚಕ್ರ ನಿಮ್ಮದು ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿದೆ ಅಂತ ಹೇಳಿದೆ. ಅದೇ ರೀತಿಯಲ್ಲಿ ರುದ್ರನ ಶಕ್ತಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ, ನಿಮ್ಮ ಜೊತೆಯಲ್ಲಿದೆ. ಮತ್ತು ನಿಮ್ಮ ಗಾರ್ಡಿಯನ್ ಏಂಜಲ್ ಸದಾ ನಿಮ್ಮ ಜೊತೆಯಲ್ಲಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ. ಎಷ್ಟು ಅದೃಷ್ಟವಂತರು ನೀವು. ಜುಲೈ ತಿಂಗಳಲ್ಲಿ ನಾವು ಆಷಾಢ ಮಾಸನ ಆ ಸಮಯದಲ್ಲಿ ಒಳ್ಳೆ ಕೆಲಸ ಮಾಡಬಾರ್ದು, ಒಳ್ಳೆಯದನ್ನು ಮಾಡಿದ್ರೆ ಇನ್ನೇನ ಆಗುತ್ತೆ ಅನ್ನೋದೆಲ್ಲ ಹೇಳ್ತಾರೆ. ಆದರೆ ಅದೆಲ್ಲನೂ ಮೂಢನಂಬಿಕೆಗಳು, ನಾವೇ ಮಾಡ್ಕೊಂಡಿರೋ ಅಂಥದ್ದು, ನಾವೇ ಹೇಳ್ಕೊಂಡಿರೋ ಅಂಥದ್ದು. ಈಗ ನೀವು ಬೇರೆ ಮತಗಳವ್ರನ್ನ, ಅಯ್ಯಂಗರ್ಸ್ನೆಲ್ಲ ಗಮನಿಸ್ಬೋದು. ಅವರು ಮದುವೆಗಳನ್ನು ನೋಡಿ. ನಮ್ಮ ಗುರುಗಳ ಆಶೀರ್ವಾದ, ನನ್ನ ಗುರುಗಳು ಪೂರ್ವಿ ಜಯರಾಜ್ ಅವರ ಮಾತು ನಿಮಗೆ ಏನು, ಅವರ ಇದು ಮಾರ್ಗದರ್ಶನ ನಿಮಗೋಸ್ಕರ ಏನಿದೆ ಅನ್ನೋದನ್ನು ತಿಳ್ಕೊತಾ ಇದ್ದೀವಿ ನೋಡಿ. ಮೊದಲನೇದಾಗಿ ಮಹಾವಿಷ್ಣು ಬಂದಿಯಾನೆ. ಮೊದಲೇ ನಿಮಗೆ ಶಿವನ ಆಶೀರ್ವಾದ ಇದೆ, ಏಂಜಲ್ಸ್ಗಳ ಆಶೀರ್ವಾದ ಇದೆ. ಜೊತೆಗೆ ಮಹಾವಿಷ್ಣು ನಿಮಗೆ ಏನು ತಿಳಿಸ್ತಾ ಇದ್ದಾನೆ ಅನ್ನೋದನ್ನು ತಿಳ್ಕೊಳ್ಳೋಣ. ಭ್ರಮೆಗಳಿಂದ, ಮೂಢನಂಬಿಕೆಗಳಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಹೌದು, ಭಗವಂತ ಇದ್ದಾನೆ ಅನ್ನೋದು ಪ್ರೂವ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ. ನೀವು ನಂಬ್ತಾ ಇದ್ದೀರಾ. ಅಂತಹ ಸನ್ನಿವೇಶಗಳು ನಡೆಯೋದಿದೆ. ನೀವು ನಿಮ್ಮ ಗುರಿಯನ್ನು, ನಿಮ್ಮ ಸಾಧನೆಯನ್ನು ಸಂಪೂರ್ಣವಾಗಿ ಸಕ್ಸಸ್ ಕಡೆಗೆ ತಗೊಂಡೋಗಿ ಸಾಧನೆಯನ್ನು ಮಾಡ್ತಾ ಇದ್ದೀರಾ, ಗುರಿಯನ್ನು ತಲುಪ್ತಾ ಇದ್ದೀರಾ. ನಿಮ್ಮ ಸಂಸಾರದ ಜೊತೆಗೆ ಸಮಾಜದಲ್ಲಿ ಎಲ್ಲನೂ ಮನಸ್ಥಿತಿ ಸಂತೋಷವಾಗಿದ್ದು, ಆರಾಮವಾಗಿದ್ದು, ಆರೋಗ್ಯಕರವಾಗಿದ್ದು, ಮತ್ತು
ಸಮೃದ್ಧಿಯಿಂದ ಕೂಡಿರುತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ನಿಮ್ಮ ನಿಜವಾದ ಬದುಕು ಅಂದರೆ ನೀವು ನಿಜವಾಗ್ಲೂ ನಾನಿವಾಗ ಕರೆಕ್ಟಾಗಿ ಬದುಕ್ತಾ ಇದ್ದೀನಿ ಅನ್ನುವಂತಹ ಫೀಲಿಂಗ್ನಲ್ಲಿ ಬದುಕೋದಕ್ಕೆ ಶುರು ಮಾಡಿದ್ದೀರಾ. ನಾನು ಇಷ್ಟು ದಿವಸ ಯಾವುದೋ ಭ್ರಮೆಯಲ್ಲಿದ್ದೆ, ಯಾವುದೋ ಮಾಯೆಯಲ್ಲಿದ್ದೆ, ಇದು ನಿಜ ಅಂದ್ಕೊಂಡಿದ್ದೆ. ಆದರೆ ಇದನ್ನೆಲ್ಲ ಬಿಟ್ಟು ನಾನು ಪ್ರೆಸೆಂಟಲ್ಲಿ ವಾಸ್ತವ ಅದರಲ್ಲಿ ಬದುಕೋದನ್ನು ಕಲ್ತಿದ್ದೀನಿ, ಅದರಲ್ಲಿ ನಡೀತಾ ಇದ್ದೀನಿ ಅನ್ನೋದು ಮಹಾವಿಷ್ಣು ನಿಮಗೆ ತೋರಿಸ್ತಾ ಇದ್ದಾರೆ. ವಿಷ್ಣುವಿನ ಅಂಶ ಸ್ಥಿತಿ ಅನ್ನೋದು ನಿಮಗೆ ಗೊತ್ತು. ಆ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗ್ತಾ ಇದೆ. ಹಾಗೂ ನಿಮ್ಮ ಜೊತೆಯಲ್ಲಿ ಗಾರ್ಡಿಯನ್ ಏಂಜಲ್ ಯಾವಾಗಲೂ ನಿಮ್ಮ ಸುತ್ತ ನೋಡಿ ಈ ಥರ ನಿಮ್ಮ ಮೇಲೆ ಒಂದು ಕಣ್ಣನ್ನು ಇಟ್ಟು ಮತ್ತು ಮನಸ್ಸನ್ನು ಅದನ್ನು ಒಂದು ಬ್ಯಾಲೆನ್ಸಿಗೆ ತರ್ತಾ ಜೀವನದಲ್ಲಿ ಯಶಸ್ಸನ್ನು ಇದನ್ನು ತಂದುಕೊಡ್ತಾ ನಿಮ್ಮ ಗುರಿ ಕಡೆಗೆ ನಿಮ್ಮನ್ನು ನಡೆಸ್ತಾ ಮತ್ತು ನಿಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಾ ಈ ಮಂಡಲದಲ್ಲಿ ಈ ಚಕ್ರದಲ್ಲಿ ಮಧ್ಯದಲ್ಲಿ ನಿಮ್ಮನ್ನು ಕೂಡಿಸಿ ಇದು ಮಂಡಲನ ಏರ್ಪಡಿಸಿ ನಿಮ್ಮನ್ನು ಪ್ರೊಟೆಕ್ಷನ್ನಲ್ಲಿ ಇಟ್ಕೊಂಡು ಕಾಪಾಡ್ತಾ ಇದೆ. ಇದನ್ನು ನೀವು ಗಮನಿಸ್ತಾ ಇದ್ದೀರಾ. ಮತ್ತು ಈ ದ್ವಂದ್ವ ಮನಸ್ಥಿತಿಯಿಂದ ನೀವು ಹೊರಗಡೆ ಬಂದಿದ್ದೀರಾ. ವಾಸ್ತವ ಏನು, ಪ್ರೆಸೆಂಟ್ ಏನು, ಅದರಲ್ಲಿ ಬದುಕೋದನ್ನು ಕಲ್ತಿದ್ದೀರಾ. ದ್ವಂದ್ವ ಮನಸ್ಥಿತಿಯನ್ನು ಬಿಟ್ಟಾಕಿ ಆರಾಮವಾಗಿ ಭಗವಂತ ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ, ಈ ಕಾರ್ಡ್ಸ್ ಎಲ್ಲ ಹೇಳ್ತಾ ಇರೋದು ನಿಮ್ಮ ಇಂಟ್ಯೂಷನ್ನೇ. ಭಗವಂತ ಶಿವ ಇವತ್ತು ಬಂದು ನಿಮಗೆ ಇವೆಲ್ಲ ಕಾರ್ಡುಗಳ ಮೂಲಕ ನಿಮ್ಮ ಮನಸ್ಸು ಅಂತಃಪ್ರಜ್ಞೆಯ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ನಂಬರ್ 2 ಅನ್ನೋದು ಕೂಡ ಚಂದ್ರನನ್ನ ಭಾವನೆಗಳನ್ನು ಮನಸ್ಥಿತಿಯನ್ನು ಸೂಚಿಸುತ್ತೆ. ಎಲ್ಲ ಕ್ಲೆನ್ಸ್ ಆಗ್ತಿದೆ. ಇಲ್ಲಿ ನೋಡಿ, ಇಲ್ಲಿ ನೀರಿದೆ. ನೀವು ನಿಮ್ಮ ಭಾವನೆಗಳನ್ನು, ಈ ಮೂಢನಂಬಿಕೆಗಳನ್ನು, ಈ ಅಪನಂಬಿಕೆಗಳಿಂದ ಹೊರಗಡೆ ಬಂದು ಬೆಟ್ಟದಂತೆ ಕಲ್ಲಿನಂತೆ ನೀವು ಸ್ಥಿರತೆಯನ್ನು ತಗೊಂಡು ನಿಮ್ಮ ಸಾಧನೆ ಕಡೆ ಮುಂದುವರಿತಾ ಇದ್ದೀರಾ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. ನೀವು ಯಾವ ಅವಕಾಶಗಳಿಗೋಸ್ಕರ ಕಾದಿದ್ರಿ, ಎಲ್ಲವೂ ಸಕಾರಾತ್ಮಕವಾಗಿ ಕೆಲಸ ಮಾಡ್ತಾ ಇದೆ. ಎಲ್ಲವನ್ನ ಗಳಿಸ್ತಾ ಇದ್ದೀರಾ ನೀವು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದೆ. ನೀವು ಫ್ಯಾಮಿಲಿ, ಸಮಾಜ ಮತ್ತು ನಿಮ್ಮ ಗಂಡ ಹೆಂಡತಿಯ ಪ್ರೀತಿ ಸಂಬಂಧ ಎಲ್ಲನ ಪ್ರತಿಯೊಂದನ್ನು ಬಿಸ್ನೆಸ್ಸನ್ನು ಕೂಡ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ, ಬುದ್ಧಿವಂತಿಕೆ ನಿಮ್ಮಲ್ಲಿ ಹೆಚ್ಚಾಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ನೀವು ಅದರ ಜೊತೆಗೆ ನನ್ನ ಗುರುಗಳ ನಿಮಗೆ ಮೆಸೇಜ್ ಏನು ಅಂತಂದರೆ, ಸಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ. ಅಪ್ಪಿತಪ್ಪಿ ಕೂಡ ನಿರಾಶಾವಾದ ಬೇಡ, ಆಶಾವಾದದಲ್ಲಿ ಬದುಕಿ. ಆರೋಗ್ಯ, ಯೋಗಕ್ಷೇಮ ನಿಮ್ಮದಾಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಎಲ್ಲದರಲ್ಲೂ ಮತ್ತು ಎಲ್ಲರಲ್ಲೂ ನಾನು ಯಾವಾಗಲೂ ಒಳ್ಳೆಯದನ್ನೇ ನೋಡುತ್ತೇನೆ ಅನ್ನುವಂತಹ ಅಫರ್ಮೇಷನನ್ನು ಹೇಳ್ಕೊಳ್ಳಿ ಅಂತ ನನ್ನ ಗುರುಗಳು ತಿಳಿಸ್ತಾ ಇದ್ದಾರೆ. ಇವಾಗ ನೋಡಿ ಎಷ್ಟು ಒಳ್ಳೆಯ ಕಾರ್ಡು, ಮಹಾಲಕ್ಷ್ಮಿ ಬಂದಿದ್ದಾಳೆ. ಮಹಾವಿಷ್ಣು ಇರೋ ಕಡೆ ನಿಮ್ಮ ಜೊತೆಲಿ ಯಶಸ್ಸು ಇದ್ದ ಏಳಿಗೆ ಇರೋ ಕಡೆ ಸಮೃದ್ಧಿ ಇದೆ. ದವಸ ಧಾನ್ಯ, ಜೀವನ ಎಲ್ಲನೂ ಆನಂದ, ಪ್ರೀತಿ, ಸಂತೋಷದಲ್ಲಿ ಇದೆ. ನೀವು ಸಮಾಜದಲ್ಲಿ ಕೂಡ ಒಳ್ಳೆಯ ಅಂದರೆ ಪ್ರಮೋಷನ್ ಸಿಗ್ಬೋದು, ಒಳ್ಳೆಯ ಕೆಲಸ ಸಿಗ್ಬೋದು, ಒಳ್ಳೆಯ ದುಡ್ಡು ಬರುವಂಥ ವರಮಾನ ಬರುವಂಥ ಕೆಲಸ ಆಗಿರಬಹುದು, ವರಮಾನ ಜಾಸ್ತಿ ಆಗಿರಬಹುದು. ಆ ರೀತಿಯ ಅನುಕೂಲತೆಗಳನ್ನು ಮಹಾಲಕ್ಷ್ಮಿ ನಿಮಗೆ ತಂದುಕೊಡ್ತಾ ಇದ್ದಾಳೆ. ಆಮೇಲೆ ನೀವು ಲಕ್ಸುರಿಯಾಗಿ ಬದುಕುವಂತಹ ಜೀವನವನ್ನು ಈ 5 ವಾರಗಳಲ್ಲಿ ಗಮನಿಸ್ತಾ ಇದ್ದೀರಾ. ನಿಮಗೆ ಇಲ್ಲಿ ಕೆರಿಯರ್ ಬಗ್ಗೆನೇ ಇದೆ, ಪ್ರಮೋಷನ್ನು ಮತ್ತು ನಿಮಗೆ ರಿವಾರ್ಡು ಎಲ್ಲ ಸಿಗೋದಿದೆ, ದುಡ್ಡು ಬರೋದಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಗುಡ್ ಲಕ್ ಇದೆ, ನಿಮಗೆ ಒಳ್ಳೆಯ ಅದೃಷ್ಟ ಕೂಡು ಬರ್ತಾ ಇದೆ. ಆಮೇಲೆ ಒಳ್ಳೆಯ ಜೀವನದ ಪಾರ್ಟ್ನರು, ಇವಾಗ ಮದುವೆ ಆಗಬೇಕು ಅಂದ್ಕೊಂಡಿರೋರಿಗೆ ಒಳ್ಳೆಯ ಜೀವನದ ಪಾರ್ಟ್ನರ್ ಬರ್ತಾ ಇದ್ದಾರೆ. ಮದುವೆ ಆಗಿರೋರಿಗೆ ಆಕೆ ನಿಮ್ಮ ಮನೆಯ ಮಹಾಲಕ್ಷ್ಮಿ ಆಗಿದ್ದಾಳೆ. ಆಮೇಲೆ ತುಂಬ ಹೇಗೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ಇರ್ತಾಳೆ ಅದೇ ರೀತಿಯ ಧರ್ಮಪತ್ನಿ ನಿಮ್ಮವಳಾಗಿದ್ದಾಳೆ. ಹಾಗೆ ಮಹಾಲಕ್ಷ್ಮಿಯಂತಹ
ಧರ್ಮಪತ್ನಿ ಬರಬಹುದು. ಮದುವೆ ಆಗೋರಿದ್ದರೆ ಮದುವೆಯ ಕಂಕಣ ಭಾಗ್ಯ ಕೂಡ ನಿಮ್ಗಳಿಗಿದೆ ಅನ್ನೋದು ತೋರಿಸ್ತಾ ಇದೆ. ಆಗಸ್ಟಲ್ಲಿ ಮದುವೆನೂ ಆಗಬಹುದು ಅಥವಾ ಶುಭ ಕಾರ್ಯ ಏನಾದರೂ ನಡೀಬಹುದು, ಎಂಗೇಜ್ಮೆಂಟ್ ಆಗ್ಬೋದು, ಆ ರೀತಿ. ಮತ್ತು ಇಲ್ಲಿ ನೋಡಿ, ಫೈರ್ ಗಾರ್ಡಿಯನ್ ಏಂಜಲ್ ಬಂದಿದ್ದಾರೆ. ಫೈರ್ ಗಾರ್ಡಿಯನ್ ಇವರು ನಿಮ್ಮ ನೀವೇನು ಕಲ್ತಿದ್ದೀರಾ, ಏನು ಸ್ಕಿಲ್ ಇದೆ ನಿಮ್ಮಲ್ಲಿ, ನೀವೇನು ಇವಾಗ ಏನು ಸಾಧನೆ ಮಾಡೋದ್ರಲ್ಲಿ ನೀವು ಗಮನ ಕೊಟ್ಟು ನಂಗೆ ಇದಾಗತ್ತಾ ಅನ್ನೋದು ಪ್ರಶ್ನೆ ಕೇಳಿದ್ದೀರಾ, ಪೆಂಡುಲಮ್ನ ಯೋಗಮಾಯೇನ, ಆಕೆ ನಿಮಗೆ ನಿಮ್ಮ ಜೊತೆಲಿ ಈ ಗಾರ್ಡಿಯನ್ ಇದ್ದಾರೆ ಅನ್ನೋದನ್ನ ಸೂಚಿಸ್ತಾ ಇದ್ದಾರೆ. ಇವರು ರುದ್ರನ ಅವತಾರ ಅಂತ ನೀವು ಅನ್ಕೋಬೋದು. ಯಾಕೆಂದರೆ ಇವರು ಫೈರ್ ಗಾರ್ಡಿಯನ್. ಶಿವ ಯಾವಾಗಲೂ ಅಷ್ಟೇ, ರುದ್ರ ಅವನು ಫೈರ್. ಆ ಏಂಜಲ್ ನಿಮ್ಮ ಜೊತೆಲಿದ್ದಾರೆ, ಶಿವನ ಶಕ್ತಿ ಇದೆ ನಿಮ್ಮ ಜೊತೆಲಿ. ಹಾಗಾಗಿ ನಿಮಗೆ ಎಲ್ಲನೂ ನೀವು ಅಂದ್ಕೊಂಡಿರೋದೆಲ್ಲ ಆರಾಮವಾಗಿ ಸಾಧಿಸೋದಕ್ಕೆ ಇವರು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಪರ್ಸ್ನಲ್ ಗಾರ್ಡಿಯನ್ ಏಂಜಲ್ ಕೂಡ ಇದ್ದಾರೆ. ಇಷ್ಟು ಸಂತೋಷಕರವಾದ ವಿಷಯ ನಿಮ್ಮದು. ಮತ್ತು ನೋಡಿ, ಇಲ್ಲಿ ನಾನೇನು ಬಾಯಲ್ಲಿ ಹೇಳೋ ಅಷ್ಟೇ ಇಲ್ಲ, ಅಂತಹ ನಿಮ್ಮ ಕೈಯಲ್ಲಿ ತುಂಬ ಈ ಸಮೃದ್ಧಿಯನ್ನು ಗಮನಿಸ್ತಾ ಇದ್ದೀರಾ. ಹಸಿರು ಮರ ಗಿಡ, ಈ ಸಮೃದ್ಧಿ, ಇದಕ್ಕೆಲ್ಲ ಪ್ರತೀಕ ಇದು. ಸಮೃದ್ಧಿಯ ಪ್ರತೀಕ ಹಸಿರು ಹೂವು, ಮತ್ತು ಬೆಟ್ಟ ಸ್ಥಿರತೆ, ಘನತೆ, ಆಮೇಲೆ ಒಳ್ಳೆಯ ಹೆಸರು ತಂದುಕೊಡುವಂಥದ್ದು, ಆಮೇಲೆ ಸಮೃದ್ಧಿಯನ್ನು ಸೂಚಿಸುವಂಥದ್ದು, ಪ್ರೀತಿಯನ್ನು, ಆಮೇಲೆ ನೆಮ್ಮದಿಯನ್ನು ಸೂಚಿಸುವಂಥದ್ದು, ಅದಕ್ಕೆ ಸಾಕಷ್ಟು ಹಣ ಇರುವಂಥದ್ದು. ಇದು ತಲೆ ಮೇಲಿರುವಂತಹ ಪೇಟ ನಿಮಗೆ ಒಂದು ಪ್ರಮೋಷನ್ ಆಗ್ಬೋದು, ನೀವು ಸಕ್ಸಸ್ ಆಗ್ಬೋದು ತಂದುಕೊಡುವಂಥದ್ದು. ಮರ ಅಂತಂದರೆ ನಿಮಗೆ ಪ್ರಕೃತಿಯ ರಕ್ಷಣೆ ಆಗಬಹುದು. ಮತ್ತು ನೀವು ನಿಮ್ಮ ರೂಟ್ ಕನೆಕ್ಷನ್ ಆಗಿದೆ ಅಥವಾ ಮೂಲಾಧಾರ ಚಕ್ರ ಚೆನ್ನಾಗಿದೆ, ಮತ್ತು ನಿಮ್ಮ ಮಣಿಪುರ ಚಕ್ರ ಚೆನ್ನಾಗಿದೆ ಅನ್ನೋದನ್ನು ಸೂಚಿಸುತ್ತೆ. ಆಮೇಲೆ ನೀವು ಅಂದ್ಕೊಳ್ಳೋದೆಲ್ಲ ಸಕ್ಸಸ್ ಆಗ್ತಾ ಬರುತ್ತೆ ಕೆಲಸಗಳು. ನಿಮ್ಮ ಮ್ಯಾನಿಫೆಸ್ಟೇಷನ್ ಕಡೆ ಗಮನ ಇರಲಿ. ಸ್ವಲ್ಪ ಒಳ್ಳೆಯದನ್ನೇ ಯೋಚನೆ ಮಾಡೋದನ್ನು ಕಲ್ತ್ಕೊಳ್ಳಿ. ಆಮೇಲೆ ಫೈನಾನ್ಷಿಯಲ್ ಆಪರ್ಚುನಿಟೀಸು ಜಾಸ್ತಿ ಆಗ್ತಾ ಇದೆ. ನಿಮ್ಮಲ್ಲಿ ಬುದ್ಧಿವಂತಿಕೆ, ಹಣನ ಗಳಿಸೋದ್ರ ಬಗ್ಗೆ ಆಗ್ಬೋದು, ಜೀವನದಲ್ಲಿ ಪ್ರೀತಿಯನ್ನು ಗಳಿಸೋದ್ರ ಬಗ್ಗೆ ಆಗ್ಬೋದು. ನಿಮ್ಮ ಬುದ್ಧಿವಂತಿಕೆ ಚೆನ್ನಾಗಾಗ್ತಾ ಇದೆ, ಡೆವಲಪ್ಮೆಂಟ್ ಚೆನ್ನಾಗಾಗ್ತಿದೆ. ಮತ್ತು ನಿಮ್ಮ ಆ್ಯಂಬಿಷನ್ಸ್, ಡಿಸೈರ್ಸ್ ಇದೆಲ್ಲನೂ ನೆರವೇರ್ತಾ ಇದೆ. ಯಾಕೆ? ನೀವು ಆ ರೀತಿಯಾಗಿ ಭಗವಂತನಿಗೆ ಸರೆಂಡರ್ ಆಗಿದ್ದೀರಾ. ಸರೆಂಡರ್ ಆಗೋದಕ್ಕೆ ಒಂದು ಸ್ವಲ್ಪ ಹಿಂದೇಟಿದ್ರೆ, ಈಗೋ ಅನ್ನೋದೇನನ್ನ ಇದ್ದರೆ, ಅಥವಾ ಭಗವಂತನನ್ನು ನಂಬದಿರ ಇರುವಂಥ ಮನಸ್ಥಿತಿ ಇದ್ದರೆ ದಯವಿಟ್ಟು ಅದನ್ನು ತೆಗೆದಾಕಿ. ನನ್ನ ಗುರುಗಳ ಆಶೀರ್ವಾದ ಏನು, ಭಗವಂತನನ್ನು ಸಂಪೂರ್ಣವಾಗಿ ನಂಬಿ, ನಿಮ್ಮ ಜೀವನದಲ್ಲಿರೋರನ್ನ ಸಂಪೂರ್ಣವಾಗಿ ನಂಬಿ, ಪ್ರೀತಿಸಿ, ಅವರನ್ನು ಹಗ್ ಮಾಡಿ, ಪ್ರೀತಿ ಕೊಡಿ, ಕ್ಷಮಿಸಿ. ಅವರನ್ನು ಯಾವುದೇ ರೀತಿಯ ಯಾರಲ್ಲೂ ಕೊಂಕನ್ನು ಹುಡುಕಕ್ಕೆ ಹೋಗಬೇಡಿ. ಇದು ನಿಮ್ಮ ಜೀವನದ ಏಳಿಗೆಗೆ ನಾಂದಿ ಆಡುತ್ತೆ. ದೈವ ಸೃಷ್ಟಿಯ ಬ್ರಹ್ಮಾಂಡದ ಸ್ವರಮೇಳಕ್ಕೆ ಶರಣಾಗತಿಯಾಗಿದ್ದೇನೆ ಅಂತ ಹೇಳ್ಕೊಳ್ಳಿ. ಅಂದರೆ ಪ್ರತಿಯೊಂದು ಅಷ್ಟೇ ಭಗವಂತನ ಸೃಷ್ಟಿ. ತಂಪಾಗಿರುವಂಥ ಗಾಳಿ ಬೀಸ್ತಾ ಇದೆ ಇಲ್ಲಿ. ನಿಮ್ಮ ಜೀವನದಲ್ಲಿ ತಣ್ಣನೆಯ ಗಾಳಿ ಬೀಸ್ತಾ ಇದೆ. ನಿಮ್ಮ ಜೀವನ ತಂಪಾಗಿರುತ್ತೆ, ಸುಖಮಯವಾಗಿರುತ್ತೆ ಅನ್ನೋದನ್ನ ಸೂಚಿಸ್ತಾ ಇದೆ ಇಲ್ಲಿ ನನಗೆ. ನನ್ನೊಳಗಡೆ ಅತ್ಯುತ್ತಮವಾದದ್ದನ್ನು ತರಲು ಇದೇ ಮಾರ್ಗದರ್ಶಿ ಎಂಬ ನಂಬಿಕೆ ಇದೆ ಅನ್ನೋದನ್ನು ನಂಬಿ ಅಂದ್ಕೊಳ್ಳಿ, ಅಫರ್ಮೇಷನ್ ಹೇಳ್ಕೊಳ್ಳಿ. ನಿಮಗೆ ಭಗವಂತನ, ಶಿವನ, ವಿಷ್ಣುವಿನ, ಗಾರ್ಡಿಯನ್ ಏಂಜಲ್ಗಳ ಎಲ್ಲರ ಕೃಪೆ ಎಷ್ಟು ಚೆನ್ನಾಗಿದೆ ಅಂದರೆ, ನಿಮ್ಮ ಕಾರ್ಡನ್ನು ರೀಡ್ ಮಾಡ್ತಾ ಇದ್ರೆ ನನಗೆ ಖುಷಿ ಆಗ್ತಾ ಇದೆ. ನಿಮ್ಮ ಮೇಲೆ ಭಗವಂತನ ಕೃಪೆ ನಿಜವಾಗ್ಲೂ ಆಗಿದೆ. ಈ ತಿಂಗಳಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ನಿಮಗೆ. ದೇವರು ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಈ ಕಾರ್ಡನ್ನು ಫಸ್ಟ್, ಈ ಪೈಲ್ ನಂಬರ್ 1 ನಾನು ನೋಡ್ತಾ ಇರೋದಕ್ಕೆ, ನಿಮ್ಮ ಅದೃಷ್ಟನ ಗಮನಿಸ್ತಾ ಇರೋದಕ್ಕೆ ನಂಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ನಿಮ್ಮ ಆಸೆಗಳೆಲ್ಲ ಈಡೇರಲಿ ಅಂತ. ಇದನ್ನು ಓದೋದೇ ಒಂದು ಖುಷಿ ವಿಷಯ. ಪೈಲ್ ನಂಬರ್ 1 ನೀವು ಸೂಪರ್. ಥ್ಯಾಂಕ್ ಯು, ನನಗೆ ಓದೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ.
ನಮಸ್ತೆ ಏಂಜಲ್ಸ್. ನಾವಿವತ್ತು ಈ ಜುಲೈ ತಿಂಗಳಲ್ಲಿ ನಾವು ಅಂದ್ಕೊಂಡಿರುವಂತಹದ್ದು ಎಷ್ಟೋ ದಿವಸಗಳಿಂದ ಆಸೆ ಪಟ್ಟಿರೋದು ಕೆಲಸ ಆಗತ್ತಾ, ಸಂತೋಷದ್ದು ವಿಷಯ ಏನನ್ನ ನಡೆಯೋದಿದೆಯಾ, ನಮಗೆ ಭಗವಂತನ ಕೃಪೆ ಇದೆಯಾ, ಯಾವ ದೇವರು ನಮಗೆ ಏನು ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ, ಏನನ್ನು ಹೇಳ್ತಾ ಇದ್ದಾರೆ, ನಮ್ಮ ಜೀವನದಲ್ಲಿ ಏನು ಹೊಸದು ಬರ್ತಾ ಇದೆ ಅನ್ನೋದನ್ನು ತಿಳ್ಕೊತಾ ಇದ್ದೀವಿ. ಫೈಲ್ ನಂಬರ್ 2, ಮಹಾವಿಷ್ಣುವಿನ ಈ ಸ್ಫಟಿಕ ಮಾಲೆನ ಯಾರನ್ನು ಆರಿಸ್ಕೊಂಡಿದ್ದೀರಾ ಅವ್ರಿಗೆ ಈ ಮೆಸೇಜ್ ಆಗಿರುತ್ತೆ. ನೀವು ಅಂದ್ಕೊಂಡಿರೋದು ಈ ಜುಲೈ ತಿಂಗಳಲ್ಲಿ ಆಗತ್ತಾ, ಅಥವಾ ಎಷ್ಟು ತಿಂಗಳಲ್ಲಿ ಎಷ್ಟು ವಾರಗಳಲ್ಲಿ ಆಗಬಹುದು, ಆ ಭಗವಂತನ ಮೆಸೇಜು ನಿಮಗೋಸ್ಕರ ಏನಿದೆ, ಯಾವ ಚಕ್ರ, ಯಾವ ದಿಕ್ಕನ್ನು ನೀವು ಕ್ಲೆನ್ಸ್ ಮಾಡ್ಕೋಬೇಕಾಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಾನು ಮಾತಾಡ್ತಾ ಇರೋದಕ್ಕೆ ಪೆಂಡುಲಮ್ ಕದಲ್ತಾ ಇದೆ ಅಂದ್ಕೊಳ್ಳೋಣ ಅಂದೆ. ತಾಯಿ ಯೋಗಮಾಯೆ ಮಹಾವಿಷ್ಣುವಿನ ಸರಿಯಾದ ನಿರ್ಧಾರ ನಿನ್ನ ಮೂಲಕ ಪ್ರಕಟಗೊಳ್ಳಲಿ. ಭಗವಂತ, ಫೈಲ್ ನಂಬರ್ 2 ಅವರು ಅಂದ್ಕೊಂಡಿರೋದು ಎಷ್ಟು ದಿನಗಳಲ್ಲಿ ನಡೆಯುತ್ತೆ. ಜಗನ್ಮಾತೆ, ನಾನು ಅದನ್ನು ನೋಡಬಹುದಾ? ನಾವು ಅಂದ್ಕೊಂಡಿರೋ ಕೆಲಸ ಆಗತ್ತೆ ಅನ್ನೋದಾದರೆ ಕ್ಲಾಕ್ ವೈಸ್ ಸುತ್ತಲಿ. ಎಲ್ಲರೂ ಕಣ್ಣನ್ನು ಮುಚ್ಚಿ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀರಾ. ನೀವು ಅಂದ್ಕೊಂಡಿರೋ ಕೆಲಸ ಆಗತ್ತೆ. ಎಷ್ಟು ಬೇಗ ಆಗತ್ತೆ ಅನ್ನೋದನ್ನು ತಿಳಿಸು ತಾಯಿ ಜಗನ್ಮಾತೆ ಅಂತ ಕೇಳ್ಕೊತಾ ಇದ್ದೀರಾ. ಆಗತ್ತೆ ಅನ್ನೋದಾದರೆ ಕ್ಲಾಕ್ ವೈಸ್, ಆಗಲ್ಲ ಅನ್ನೋದಾದರೆ ಆ್ಯಂಟಿ ಕ್ಲಾಕ್ ವೈಸ್ ಸುತ್ತು ಅಂತ ಕೇಳ್ಕೊಂಡಿದ್ದೆ. ಮನಸ್ಸಿನಲ್ಲಿ ಕ್ಲಾಕ್ ವೈಸ್ ಸುತ್ತಾ ಇದೆ. ಇನ್ನಷ್ಟು ಜೋರಾಗಿ ಸುತ್ತು ತಾಯಿ, ಇನ್ನಷ್ಟು ಜೋರಾಗಿ ಸುತ್ತಾ. ಫೈಲ್ ನಂಬರ್ 2 ಅವರು ಅಂದ್ಕೊಂಡಿರುವಂತಹ ಕೆಲಸ ಎಷ್ಟು ಬೇಗ ಆಗತ್ತೆ ಅನ್ನೋದನ್ನು ತಿಳಿಸು. ಅಥವಾ ಜುಲೈನಲ್ಲೇ ಆಗತ್ತಾ? ಸಂತೋಷದ ದಿನಗಳು ಜುಲೈನಲ್ಲೇ ಬರೋದಿದೆಯಾ? ಅವರ ಜೀವನದಲ್ಲಿ ಏನು ಶುಭ ಕಾರ್ಯಗಳು ನಡೆಯೋದಿದೆ ತಿಳಿಸು ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ತೋರಿಸು ತಾಯಿ. ನೀವು ಸಹ ಹೃದಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀರಾ. ಇಷ್ಟು ಜೋರಾಗಿ ತಿರುಗ್ತಾ ಇದೆ, ನನಗೆ ಆಶ್ಚರ್ಯ ಆಗ್ತಾ ಇದೆ. ವಾವ್, ಸಖತ್ ಎನರ್ಜಿ ಇದೆ ಫೈಲ್ ನಂಬರ್ 2 ಅವ್ರಿಗೆ. ನಿಮ್ಮ ಹೃದಯದಲ್ಲಿ ಹಾಗೇ ಆಗತ್ತೆ ಅನ್ನೋವಂಥದ್ದು, ಅಥವಾ ಭಗವಂತನ ಮೇಲಿನ ಶ್ರದ್ಧೆ ಇಷ್ಟು ಜೋರಾಗಿ ತಿರುಗುತ್ತಾ ಇದೆ. ಈ ಮಟ್ಟಕ್ಕೆ ನೀವು ನಂಬಿದಿರ ದೇವರನ್ನ, ಅದು ಈ ಥರ ತೋರಿಸ್ತಾ ಇದೆ. ಸಕ್ಸಸ್ ಆಗೇ ಆಗತ್ತೆ, ಆದಷ್ಟು ಬೇಗ ಆಗೋದ್ರಲ್ಲಿದೆ. ಇಲ್ಲಿ ಟೈಮು ಸರಿಯಾಗಿ ಹೇಳಿದರೆ ಒಳ್ಳೆಯದು ಜಗನ್ಮಾತೆ. ಎಷ್ಟು ವಾರದಲ್ಲಾಗುತ್ತೆ, ಎಷ್ಟು ದಿನದಲ್ಲಾಗುತ್ತೆ ಅನ್ನೋದನ್ನು ದಯವಿಟ್ಟು ತಿಳಿಸು. ಇಲ್ಲಿ ವಾಟರ್ ಎನರ್ಜಿ ಬರ್ತಾ ಇದೆ. ನಿಮಗೆ ಪಾರ್ವತಿಯ ಶಕ್ತಿ ಇಲ್ಲಿ ಕಾಣಿಸ್ತಾ ಇದೆ. ವಾರಾಹಿಯ ಅನುಗ್ರಹ ಇದೆ ಅಂತ ಅನ್ನೋದು ತೋರಿಸ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಶುಕ್ರನ ಎನರ್ಜಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು
ಇನ್ನೊಂದು 6 ವಾರಗಳಲ್ಲಿ ನೀವು ಅಂದ್ಕೊಂಡಿರೋದಾಗತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. 6 ತಿಂಗಳು ಅಥವಾ 6 ವಾರಗಳು ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಇಲ್ಲಿ. ನಿಮಗೆ ಕ್ರೌನ್ ಚಕ್ರ ಸಪೋರ್ಟ್ ಮಾಡ್ತಾ ಇದೆ, ಆಕ್ಟಿವ್ ಆಗಿದೆ. ಅದು ಉನ್ನತ ಲೋಕಗಳಿಂದ ನಿಮಗೆ ಒಳ್ಳೆ ಎನರ್ಜಿಯನ್ನು, ನಿಮ್ಮ ಕಾರಣ ಶರೀರ ಅಂತ ಏನು ಕರಿತೀವಿ ಅದನ್ನು ಸಂಪೂರ್ಣವಾಗಿ ಕ್ಲೆನ್ಸ್ ಮಾಡಿ ನಿಮ್ಮಲ್ಲಿ ಸ್ವಾಧಿಷ್ಠಾನ ಚಕ್ರ ವಾಟರ್ ಎಲಿಮೆಂಟನ್ನು ತೋರಿಸುತ್ತೆ. ಅದು ಸಂಪೂರ್ಣವಾಗಿ ನಿಮ್ಮ ಕಡೆಗಿದೆ. ಅದು ನಿಮ್ಮ ಮನಸ್ಥಿತಿಯನ್ನು ಸ್ಥಿರಗೊಳಿಸ್ತಾ ಇದೆ. ಇಷ್ಟು ದಿವಸ ಅಸ್ತವ್ಯಸ್ತವಾಗಿ ಇದ್ದಂತಹ ಮನಸ್ಥಿತಿ ಈಗ ಸ್ಥಿರತೆಯನ್ನು ಕಾಣ್ತಾ ಇದೆ. ಯಾಕೆ ಅಂದರೆ ನಿಮ್ಮ ಸಹಸ್ರಾರ ಶಕ್ತಿಯುತವಾಗಿದೆ, ಕ್ಲೆನ್ಸ್ ಆಗಿದೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಜೊತೆಗೆ ಹೃದಯದ ಭಾಗ ಏರ್ ಎಲಿಮೆಂಟ್ ಕೂಡ ಆನಂದಮಯ ಕೋಶ ಚೆನ್ನಾಗಿ ಕೆಲಸ ಮಾಡ್ತಿದೆ. ಶನಿಮಹಾತ್ಮನ ಕೃಪೆ ಇದೆ ಅನ್ನೋದು ಬರ್ತಾ ಇದೆ ಇಲ್ಲಿ. ರಾಹು ದೆಸೆಯಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ ಅಂತಾನು ಬರ್ತಾ ಇದೆ. ರಾಹು ನಿಮಗೆ ಒಳ್ಳೇದು ಮಾಡುವಂತಹ ಹಾದಿಯಲ್ಲಿದ್ದಾನೆ ಅನ್ನೋದು ತೋರಿಸ್ತಾ ಇದೆ. ಶನಿಮಹಾತ್ಮ ಇಷ್ಟು ದಿವಸ ನಿಮ್ಮನ್ನ ಏನು ಪರೀಕ್ಷೆ ಮಾಡ್ತಿದ್ದ ಅದೆಲ್ಲದರ ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದ ನಿಮಗೆ ಒಳ್ಳೆಯ ರಿಸಲ್ಟ್ ಬರ್ತಾ ಇದೆ. ಮಹಾವಿಷ್ಣುವಿನ ಕೃಪೆಯ ಆಗತ್ತೆ ಆಗಲ್ಲ ಅನ್ನೋದರ ಉತ್ತರ ಇನ್ನೊಂದು 6 ವಾರ ಅಥವಾ 6 ತಿಂಗಳಲ್ಲಾಗ್ತಾ ಇದೆ. ಜೊತೆಗೆ ನಿಮ್ಮ ಭಾವನೆಗಳು, ಮನಸ್ಥಿತಿ, ಆಲೋಚನೆಗಳು ಎಲ್ಲನೂ ಸ್ಥಿರತೆಯನ್ನು, ಸಮಪ್ರಮಾಣವನ್ನು ಹೊಂದುತ್ತಾ ಇದೆ. ನಿಮ್ಮಲ್ಲಿ ಅಂದರೆ ನಿಮ್ಮ ಜ್ಞಾನೋದಯದ ಮಟ್ಟಕ್ಕೆ ನಿಮ್ಮ ಬುದ್ಧಿವಂತಿಕೆ ಏರಿದೆ ಅಂತ ಅರ್ಥ. ಅಂದರೆ ಯಾವುದನ್ನು ಯಾವ ರೀತಿ ತಗೋಬೇಕು, ಯಾವ ರೀತಿ ಯೋಚನೆ ಮಾಡಬೇಕು ಅನ್ನುವಂತಹ ಲೆವೆಲ್ಗೆ ನಿಮ್ಮ ಜ್ಞಾನ ಹೆಚ್ಚಿದೆ ಅಂತ ಅರ್ಥ. ಹಾಗಾಗಿ ನಿಮ್ಮ ಮನಸ್ಸು ಮತ್ತು ಭಾವನೆಗಳು ಸಮತೋಲನಗೊಳ್ತಾ ಇದೆ. ಕ್ರೌನ್ ಚಕ್ರ, ಸಹಸ್ರಾರ ಜಾಗೃತಗೊಂಡಿದೆ, ಉದ್ದೀಪನಗೊಂಡಿದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತು ಜೊತೆಗೆ ನಿಮಗೆ ವಿಷ್ಣುವಿನ ಜೊತೆಗೆ ಕಾರ್ಡ್ಸ್ಗಳೇ ಏನು ಹೇಳುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಜಗನ್ಮಾತೆಗೆ ವಂದಿಸ್ತಾ ನಾವು ಇವಳನ್ನು ಇಲ್ಲಿ ಕೂಡಿಸೋಣ. ನಿಮಗೆ ಯಾವ ದೇವರ ಕೃಪೆ ಇದೆ ಅನ್ನೋದನ್ನು ತಿಳ್ಕೊತಾ ಇದ್ದೀವಿ. ಯಮುನಾದೇವಿ ಶ್ರೀಕೃಷ್ಣನ ಹೆಂಡತಿ. ಪಾರ್ವತಿಯ ಕಾಳಿ ಮಾತೆ ಎನರ್ಜಿ ಬರ್ತಾ ಇದೆ. ನಿಮಗೆ ಇಲ್ಲೇ ಕಾಣಿಸ್ತಾ ಇತ್ತು, ನಿಮಗೆ ಪಾರ್ವತಿಯ ಎನರ್ಜಿ ಬರ್ತಾ ಇತ್ತು. ಅವರಿಬ್ಬರ ಕೃಪೆ ನಿಮಗಿದೆ. ಯಮುನಾದೇವಿ ಮಹಾಲಕ್ಷ್ಮಿ ಅವತಾರ, ಸೂರ್ಯನ ಮಗಳು, ಕೃಷ್ಣನ ಹೆಂಡತಿ, ನಮಗೆಲ್ಲ ಗೊತ್ತಿದೆ. ನೆಕ್ಸ್ಟ್ ಕಾರ್ಡ್ ಬಂದು ಏಂಜಲ್ಸ್ ಯಾರು ಬರ್ತಿದ್ದಾರೆ ನಿಮಗೆ ಅನ್ನೋದನ್ನ ನೋಡೋಣ. ಏಂಜಲ್ಸ್ ಏನು ಹೇಳ್ತಾರೆ ಅನ್ನೋದನ್ನು. ಸ್ಟಾರ್ ಆನ್ಸ್ಟರ್ಸ್ ನೋಡಿ. ಯಮುನಾದೇವಿ ಸೂರ್ಯದೇವರ ಮಗಳು, ಅಂದರೆ ನಕ್ಷತ್ರ ಅಂತ ಕರಿತೀವಿ. ಯಾರು? ಸೂರ್ಯದೇವರನ್ನು ನಾವು ಒಂದು ನಕ್ಷತ್ರ ಅಂತೀವಿ. ಅವರ ಮಗಳ ಇಷ್ಟು ಕಾರ್ಡು ನಿಮಗೆ ಬಂದರೆ ಯಾವುದು ಅಂತ ನೋಡೋಣ. ಇನ್ನೊಂದು ಸರ್ತಿ ಶಫಲ್ ಮಾಡೋಣ. ಆಗಲೇ ಶಫಲ್ ಮಾಡಿಟ್ಟಿದ್ದೆ, ಇನ್ನೊಂದು ಸರ್ತಿ ಮಾಡು ಅಂತ ಬಂತು ಫೈಲ್ ನಂಬರ್ 2ಗೆ, ಹಾಗಾಗಿ ಮಾಡ್ತಾಯಿದ್ದೀನಿ. ಬೌನ್ಸ್ ಆಗಿ ಬಿದ್ದಿದ್ರಿಂದ ಇದನ್ನೇ ತೊಗೋಬೇಕಾಗಿ ಬಂತು. ಒಳ್ಳೆ ಕಾರ್ಡೇ ಬಂದಿದೆ. ಮೊದಲನೇ ಫೈಲ್ವರೆಗೂ ಅಷ್ಟೇ ಅದ್ಭುತವಾದ ಕಾರ್ಡುಗಳು ಬಂದಿತ್ತು.
ಅವರ ರೀಡಿಂಗ್ ಮಾಡೋದಕ್ಕೇ ಒಂದು ಖುಷಿ ಆಗ್ತಿತ್ತು. ಹಾಗೆಯೇ ನನ್ನ ಗುರುಗಳಾದ ಪೂರ್ವಿ ಜಯರಾಜ್ ಅವರ ಆಶೀರ್ವಾದ ನಿಮ್ಗೇನಿದೆ, ಸಜೆಷನ್ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ನೀವು ಅಂದ್ಕೊಂಡಿರುವಂತಹ ಕೆಲಸ ಪೆಂಡುಲಮ್ ಯೋಗ ಮಾಯೆಯ ಮುಖಾಂತರ ನಮಗೆ ಗೊತ್ತಾಯಿತು. ಇನ್ನೊಂದು 6 ವಾರ 6 ತಿಂಗಳಲ್ಲಾಗತ್ತೆ ಅಂತ. ಮತ್ತು ಏರ್ ಎಲಿಮೆಂಟನ್ನು ತೋರಿಸ್ತು, ಕ್ರೌನ್ ಚಕ್ರ ಜಾಗೃತಗೊಂಡಿರೋದಕ್ಕೂ ತೋರಿಸ್ತು, ಮತ್ತು ಆನಂದಮಯ ಕೋಶ ಅಂತ ಹೇಳ್ಬೋದು ಏರ್ ಎಲಿಮೆಂಟ್ಗೆ. ಇನ್ನೊಂದು ವಾಟರ್ ಎಲಿಮೆಂಟ್ಗೆ ಜಗನ್ಮಾತನೇ ಬಂದ್ಬಿಟ್ಲು. ನೀವು ಗಮನಿಸ್ತಾ ಇದ್ದೀರಾ, ನಾವು ಮಾಡ್ತಾ ಇರೋ ರೀಡಿಂಗ್ ಎಷ್ಟು ಕರೆಕ್ಟಾಗಿದೆ ಅನ್ನೋದಕ್ಕೆ ಇದೆಲ್ಲ ಪ್ರೂಫು. ಇಲ್ಲಿ ನಮ್ಮ ಸುತ್ತ ಏಂಜಲ್ಸ್ ಇದ್ದಾರೆ, ದೇವತೆಗಳಿದ್ದಾರೆ ಅನ್ನೋದಕ್ಕೆ ಇದೆಲ್ಲ ಪ್ರೂಫು. ನಿಮ್ಮ ಮನಸ್ಥಿತಿಯನ್ನು ಇದನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳುವಂಥ ಶಕ್ತಿ ನಿಮ್ಮೊಳಗಿದೆ. ಈಕೆ ಸುತ್ತ ನೋಡಿ ಪ್ರಭಾವಳಿ, ಕ್ರೌನ್ ಚಕ್ರ, ಇದು ನೋಡಿ ಕಿರೀಟ, ಈ ಪ್ರಭಾವಳಿ ಎಲ್ಲ ಏನು ಸೂಚಿಸುತ್ತೆ? ನಿಮ್ಮಲ್ಲಿ ಜ್ಞಾನೋದಯವನ್ನು ಸೂಚಿಸುತ್ತೆ. ಮತ್ತು ನೀವು ಯೋಚನೆ ಮಾಡುವಂಥ ರೀತಿ ಇದೆ ನೋಡಿ, ಅದೆಷ್ಟು ಮೆಚ್ಯೂರ್ಡ್ ಆಗಿದೆ ಅನ್ನೋದನ್ನು ಸೂಚಿಸುತ್ತೆ. ಅಂದರೆ ಮನಸ್ಥಿತಿನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು. ಇವಾಗ ಮೀನನ್ನು ನೀವು ಗಮನಿಸ್ಬೋದು. ಮೀನು ಚಂಚಲತೆ, ಅದನ್ನು ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಶಕ್ತಿ ನಿಮಗೆ ಆಗಿದೆ. ವಾಟರ್ ಎಲಿಮೆಂಟ್, ನಾವು ಏನು ನೋಡಿದ್ವಿ ಇಲ್ಲಿ ಪೆಂಡುಲಮ್ಮಲ್ಲಿ, ಅದೇ ಇಲ್ಲಿ ಕಾರ್ಡ್ಸಲ್ಲೂ ಬಂದಿದೆ, ಗಮನಿಸ್ತಾ ಇದ್ದೀರಾ. ಮತ್ತು ಜಗನ್ಮಾತೆ ವಿಷ್ಣುವಿನ ಹೆಂಡತಿ, ಇವಳು ಲಕ್ಷ್ಮಿಯ ಸ್ವರೂಪ. ಇವಳ ಆಶೀರ್ವಾದ, ಸಮೃದ್ಧಿ, ಸಂಪತ್ತು, ಏಳಿಗೆ, ಯಶಸ್ಸು. ನೋಡ್ರಿ, ಇಲ್ಲಿ ಫಲ ಬಿಟ್ಟಿದೆ, ಮಾವಿನ ಮರ ಇದು ಹಣ್ಣುಗಳನ್ನು ಬಿಟ್ಟಿದೆ. ಅಂದರೆ ಸಂಪೂರ್ಣವಾದ ಪರಿಪೂರ್ಣತೆಯ ಯಶಸ್ಸು. ಕಮಲದ ಹೂವು ನಮ್ಮ ಮನಸ್ಸನ್ನು ಸೂಚಿಸುತ್ತೆ. ನಮ್ಮ ಏರ್ ಎಲಿಮೆಂಟ್ ಅಂದರೆ ನಮ್ಮ ಅನಾಹತ ಚಕ್ರನ ಸೂಚಿಸುವಂಥದ್ದು. ಇಲ್ಲಿ ಪ್ರೀತಿ, ನೆಮ್ಮದಿ, ಸಂತೋಷ, ಸಮೃದ್ಧಿ ಎಲ್ಲ ಇದೆ. ಜಗನ್ಮಾತೆಯ ಆಶೀರ್ವಾದ ಇದೆ. ಮೋಡಗಳನ್ನು ನಾವು ಜಪಾನ್ ಇದರಲ್ಲಿ ದೇವರು ಅಂತ ಕರೀತಾರೆ. ನಾವು ಅವ್ರು ರೇಖಿ ಮಾಡ್ಬೇಕಾದ್ರೆ ಮೋಡಗಳನ್ನೇ ಆರಾಧನೆ ಮಾಡೋದು. ಇಲ್ಲಿ ನೋಡಿ, ಇಲ್ಲಿ ಹೂಗಳು, ಗಿಡಗಳು, ಸಂಪೂರ್ಣವಾಗಿ ನೀರಿನ ಹರಿವು, ಇದು ನಮ್ಮ ಭಾವನೆಗಳನ್ನು ಸೂಚಿಸುತ್ತೆ, ನಮ್ಮ ಮನಸ್ಸಿನ ಕಂಟ್ರೋಲನ್ನು ಸೂಚಿಸುತ್ತೆ. ಆ ಜಗನ್ಮಾತೆ ಎಲ್ಲನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದಾಳೆ, ಎಲ್ಲನೂ ಒಳ್ಳೆಯದೇ ನಡೀತಿದೆ ಅನ್ನೋದನ್ನು ಸೂಚಿಸುತ್ತೆ. ನೋಡಿ, ಸ್ಟಾರ್ ಆ್ಯಂಡ್ ಸ್ಟಾರ್ಸ್, ನಮ್ಮ ಪೂರ್ವಜರು, ಅಂದರೆ ನಾವು ನಕ್ಷತ್ರ ಲೋಕದಿಂದ ಹುಟ್ಟಿರಬಹುದು ನೀವು ಅನ್ನೋದನ್ನು ಇಲ್ಲಿ ಸೂಚಿಸ್ತಾ ಇದ್ದಾರೆ. ಮತ್ತು ಗುರುಗಳ ಆಶೀರ್ವಾದ ನಿಮಗೆ ಈ ಸ್ಟಾರ್ಗಳ ಲೆವೆಲಲ್ಲಿ ಗುರುಗಳಿರ್ತಾರಲ್ಲ, ಅಂದರೆ ಇವಾಗ ಬೃಹಸ್ಪತಿ ಅಂತ ಇಟ್ಕೋಬೋದು, ಅವರ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ. ಅಂದರೆ ನೀವು ನಕ್ಷತ್ರ ಲೋಕದಿಂದ ಹುಟ್ಟಿರೋರಾಗ್ಬೋದು, ನಿಮ್ಮ ಜೊತೆಗೆ ಇವರೆಲ್ಲ ಪ್ರೊಟೆಕ್ಷನ್ ಇದ್ದಾರೆ ಅಂತ ಹೇಳ್ಬೋದು. ಬೃಹಸ್ಪತಿಯ ಆಶೀರ್ವಾದ ಇದೆ ಅಂತ ಹೇಳ್ಬೋದು. ಮತ್ತು ನಿಮಗೆ ಚೆನ್ನಾಗಿ 2 ಆಪ್ಷನನ್ನು ಕೊಟ್ಟಾಗ ಎರಡನ್ನೂ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಚೆನ್ನಾಗಿ ಜಗನ್ಮಾತೆಯ ಕೃಪೆ ಮೂಡಿಸಿದೆ ಅನ್ನೋದನ್ನು ಹೇಳ್ಬೋದು. ಅಂದರೆ ಜೀವನನ, ಆಧ್ಯಾತ್ಮಿಕ ಜಗತ್ತನ್ನು, ಆ ಜೀವನನ ಎರಡನ್ನೂ ಬ್ಯಾಲೆನ್ಸ್ ಮಾಡೋವಂಥದ್ದು. ಮನೇನ, ಸಮಾಜನ, ನಿಮ್ಮ ಆಫೀಸ್ನ, ಮನೇನ, ಮಕ್ಕಳನ್ನು ಮತ್ತು ಆಫೀಸನ್ನು, ಹೀಗೆ ನೀವು 2 ರೀತಿಯಲ್ಲೂ ಬ್ಯಾಲೆನ್ಸ್ ಮಾಡಿಕೊಂಡು ಬದುಕುವಂಥ ಶಕ್ತಿ, ಐಡಿಯಾಗಳು, ಆ ಎರಡನ್ನೂ ಹೇಗೆ ನಾವು ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂತಹ ಮನಸ್ಥಿತಿ, ಎರಡನ್ನೂ ಹೇಗೆ ಸಮನಾಗಿ ಪ್ರೀತಿಸಬೇಕು ಅನ್ನುವಂತಹದ್ದು, ಮತ್ತು 2 ಕೆಲಸನೂ ನಾನು ಒಟ್ಟಿಗೆ ಮಾಡಬೇಕಲ್ವ ನನ್ನ ಜೀವನದಲ್ಲಿ, ಅದನ್ನು ಹೇಗೆ ಮಾಡೋದು ಅನ್ನುವಂತಹ ಇದೂ ನಿಮ್ಮಲ್ಲಿ ಸ್ಕಿಲ್ಲು ಜಾಸ್ತಿ ಆಗ್ತಾ ಇದೆ. ಮತ್ತು ನಿಮಗೆ ಭೂಮಿ ತಾಯಿಯ ಕೃಪೆ ಚೆನ್ನಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿ ಜಗನ್ಮಾತೆ, ನೀವು ನಿಮಗೆ ಆನ್ಸ್ಟರ್ಸ್, 2 ಕಾರ್ಡ್ ಬಂದಿದೆ. ಇದು ಗಿಫ್ಟ್ ಕಾರ್ಡ್. ನಿಮಗೆ ನಿಮ್ಮ ಸುತ್ತಲೂ ಪ್ರೊಟೆಕ್ಟಿವ್ ಎನರ್ಜಿ ಭಗವಂತನಿಂದ ಬಂದು ಒಂದು ಸರ್ಕಲನ್ನು ನಿರ್ಮಿಸಿ ನಿಮ್ಮ ಸುತ್ತ ಶಕ್ತಿ ವಲಯವನ್ನು ನಿರ್ಮಿಸಿದೆ. ನಿಮ್ಮ ಹತ್ರಕ್ಕೆ
ನಿಮ್ಮ ಯಾವುದೇ ರೀತಿಯ ಕೆಟ್ಟದ್ದು ಬರೋದಿಲ್ಲ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಮತ್ತು ನೀವು ನಿಮ್ಮ ಗುರಿಯನ್ನು ಆರಾಮವಾಗಿ ತಲುಪೋ ತನಕ ನಿಮ್ಗೆ ಆಪೋಸಿಟ್ಟಾಗಿ ಯಾವುದೇ ನೆಗೆಟಿವ್ ಎನರ್ಜಿ ಇದು ಬರೋದಕ್ಕೆ ಬಿಡಲ್ಲ. ನಿಮ್ಮ ಆನ್ಸ್ಟರ್ಸ್ ಅವರೆಲ್ಲ ನಿಮ್ಮ ಪಿತೃದೇವತೆಗಳು, ನಕ್ಷತ್ರ ಲೋಕದಲ್ಲಿರೋರಾಗಿರಬಹುದು. ಪಿರಮಿಡ್ನ ಅದರ ಧ್ಯಾನದ ಸಹಾಯ ನಿಮಗೆ ಸಿಗ್ತಾ ಇದೆ. ಪಿರಮಿಡ್ಡಿನ ನೀವು ವುಡ್ದಾಗಲಿ ಅಥವಾ ಕ್ರಿಸ್ಟಲ್ಸ್ದಾಗಲಿ ಅಥವಾ ಯಾವುದೋ ಒಂದು ಪಿರಮಿಡನ್ನು ಮನೇಲಿಟ್ಟರೆ ಇನ್ನಷ್ಟು ಎನರ್ಜಿಯನ್ನು ತಗೋತೀರಾ. ನಿಮ್ಮ ಆನ್ಸ್ಟರ್ಸ್ದು ನೇರವಾಗಿ ಬಂದು ನಿಮ್ಮನ್ನು ತಲುಪುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲೂ ಬ್ಯಾಲೆನ್ಸ್ ಮಾಡಿಕೊಂಡು ಬದುಕುವಂಥ ಶಕ್ತಿ ನಿಮ್ಮಲ್ಲಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಮತ್ತು ಸ್ವಲ್ಪ ತಾಳ್ಮೆಯನ್ನು ತಂದ್ಕೊಳ್ಳಿ. ಅಂದರೆ ಬೇಗ ಆಗೋಗಲಿ, ಇವತ್ತೇ ಆಗೋಗಲಿ ಅನ್ನೋದನ್ನು ಬೇಡ. ಆಗಲಿ, ಅದು ಕೆಲಸ ಸಂಪೂರ್ಣವಾಗಿ ಆಗೋಕ್ಕೆ ಒಂದಷ್ಟು ಟೈಮನ್ನು ಹಿಡಿಯುತ್ತೆ. ಇವಾಗ ಯಾವುದೇ ಒಂದು ಸಣ್ಣ ಕೆಲಸನೇ ಆಗಲಿ, ಅದರದ್ದೇ ಆದ ಟೈಮ್ ಹಿಡಿಯುತ್ತೆ. ಅದು ನಾವು ಅದನ್ನು ಗಮನಿಸಬೇಕು. ಅದನ್ನು ಸಂಪೂರ್ಣವಾಗಿ ಆಗೋದಕ್ಕೆ ಬಿಡಬೇಕು ಅನ್ನೋದನ್ನು ಗುರುಗಳು ತಿಳಿಸ್ತಾ ಇದ್ದಾರೆ. ನಾನು ನನ್ನ ಸತತ ಪ್ರಯತ್ನವನ್ನು ಮುಂದುವರಿಸುತ್ತೇನೆ. ಅದ್ರ ಪರವಾಗಿ ಕೆಲಸ ಮಾಡೋದನ್ನು ಮುಂದುವರಿಸಿ ಮತ್ತು ಸದಾ ಪ್ರೇರೇಪಿತನಾಗಿರುತ್ತೇನೆ. ಅಂದರೆ ನಾನು ನನ್ನ ಆಶಾವಾದವನ್ನು ಕಳ್ಕೊಳ್ಳಲ್ಲ, ನಾನು ಹಿಂಜರಿಯಲ್ಲ. ನನ್ನ ಹಾಗೆ ಆಗುತ್ತೆ ಅನ್ನೋ ಇದೇ ನಂಬಿಕೆ ಇದೆ. ಇವಾಗ 4 ವಾರದಲ್ಲಿ ಆಗಲಿಲ್ಲ ಅಂತ ನೋವು ತಿನ್ನಬಾರ್ದು. 6 ವಾರ ಅಥವಾ 6 ತಿಂಗಳು ಅನ್ನೋದನ್ನು ಸೂಚಿಸಿದ್ದಾರೆ. ನೀವು 6 ವಾರದಲ್ಲಿ ಆಗಲಿಲ್ಲ ಅಂದ್ಬಿಟ್ಟು ನೀವು ದುಃಖ ಪಡಬಾರ್ದು ಅನ್ನೋದನ್ನು ಈಗ ಮುಂಚಿತವಾಗಿಯೇ ನನ್ನ ಗುರುಗಳು ನಿಮಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಾನು ಯಾವಾಗಲೂ ಬಲಿಷ್ಠನಾಗಿರುವೆ, ನನ್ನೊಳಗೆ ಶಕ್ತಿ ಇದೆ ಎಂದು ನಂಬುತ್ತೇನೆ, ಭಗವಂತನನ್ನು ನಂಬುತ್ತೇನೆ ಅಂತ ಹೇಳ್ಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮಗೆ ಆ ಶಕ್ತಿಯನ್ನು ತಂದುಕೊಡೋದಕ್ಕೆ ಕಾಳಿ ಮಾತೆ ಇದ್ದಾಳೆ. ಪಾರ್ವತಿ ಎನರ್ಜಿ ಇಲ್ಲಿ ಬರ್ತಾ ಇದೆ ಅಂತ ನಾನು ಹೇಳಿದೆ. ಯಮುನೆಯ ವಾಟರ್ ಎನರ್ಜಿ ಬರ್ತಿದೆ, ಪಾರ್ವತಿ ಎನರ್ಜಿ ಕಾಣಿಸ್ತಾ ಇತ್ತು ನನಗೆ. ಕಾಳಿ ಮಾತೆಯ ನೋಡಿ ಶಿವನ ಎನರ್ಜಿ ಇದೆ. ಈ ಮಹಾವಿಷ್ಣು, ನಾವು ಇಲ್ಲಿ ಮೊದಲನೇ ಫೈಲಲ್ಲಿ ಶಿವನನ್ನು ತಗೊಂಡ್ವಿ. ಅಲ್ಲೇನಾಯಿತು, ನಮಗೆ ವಿಷ್ಣುವಿನ ಮತ್ತು ಮಹಾಲಕ್ಷ್ಮಿಯ ಎನರ್ಜಿ ಕಾಣಿಸ್ತು. ಇಲ್ಲಿ ನೋಡಿ, ನಿಮಗೆ ವಿಷ್ಣುವನ್ನು ಆರಿಸ್ಕೊಂಡಿದ್ದೀರಾ. ಇಲ್ಲಿ ಶಿವನ, ಪಾರ್ವತಿಯ, ಕಾಳಿಯ ಎನರ್ಜಿ ಕಾಣಿಸ್ತಾ ಇದೆ. ನಿಮಗೆ ಸಂಪೂರ್ಣವಾದ ಆಶೀರ್ವಾದ ಇದೆ ಮಾತೆಯರದು. ಬಗಳಾಮುಖಿದಾಗ್ಬೋದು, ಕಾಳಿದಾಗ್ಬೋದು, ಚಿನ್ನಮಸ್ತಾ ದೇವಿದಾಗ್ಬೋದು. ಜಗನ್ಮಾತೆಯರ ಆಶೀರ್ವಾದ ಇದೆ, ಸಂಪೂರ್ಣವಾಗಿ ಕೃಪೆ ಇದೆ. ಶಾಂತವಾಗಿರಿ. ಶಿವ ಹೇಗೆ ಅವನ ಹೆಂಡತಿಯನ್ನು ಬ್ಯಾಲೆನ್ಸ್ ಮಾಡ್ತಾನೆ, ಈ ಸಮಾಜವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಂಡತಿಯನ್ನು ಹೇಗೆ ಪ್ರೇರೇಪಿಸ್ತಾನೆ, ಆ ಪ್ರೇರಣೆಯನ್ನು, ಆ ಸಮಾಧಾನ ಚಿತ್ತವನ್ನು, ಆ ಜ್ಞಾನವನ್ನು ನೀವು ತುಂಬ್ಕೋತಾ ಇದ್ದೀರಾ. ತುಂಬ್ಕೊಳ್ಳಿ, ಒಂದು ಸ್ವಲ್ಪ ಬರ್ಸ್ಕೊಳ್ಳಿ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಅಂದರೆ ನೀವು ಅಂದ್ಕೊಂಡಿರೋದೆಲ್ಲ ಸಕ್ಸಸ್ ಆಗೇ ಆಗುತ್ತೆ ಅನ್ನೋದು ಕಾಳಿ ಮಾತೆಯ ಎನರ್ಜಿ. ನಮ್ಮ ಕುಂಡಲಿನಿ ಶಕ್ತಿ ಅವೇಕಿಂಗ್, ಅಂದರೆ ನಮ್ಮ ಕುಂಡಲಿನಿ ಶಕ್ತಿ ಜಾಗೃತ ಆಗಿರೋದು ಕ್ರೌನ್ ಚಕ್ರ. ಅಂದರೆ ನಮ್ಮ ಅಷ್ಟು ಜ್ಞಾನ ನಮ್ಮಲ್ಲಿ ಇದೆ, ನಾವು ಅಷ್ಟು ಮೆಚ್ಯೂರ್ಡಾಗಿ ಯೋಚನೆ ಮಾಡ್ತಾ ಇದ್ದೀವಿ, ಅಷ್ಟು ಮೆಚ್ಯೂರಿಟಿ ನಮಗೆ ಬಂದಿದೆ ಅನ್ನೋದು ನಮ್ಮ ಮನಸ್ಥಿತಿಯಲ್ಲಿ, ನಮ್ಮ ಜೀವನದಲ್ಲಿ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ನೀವು ಇವಾಗ 6 ವಾರದಲ್ಲಿ ಆಗಲಿಲ್ಲ ಕೆಲಸ, ಆಗುತ್ತೋ ಇಲ್ವೋ, ಬೇಜಾರು, ದುಃಖ ಇಂಥದನ್ನೆಲ್ಲ ಪಟ್ಕೋಬಾರ್ದು. ನೀವು ಮನಸ್ಸನ್ನು ಮುರ್ಕೊಂಡು ಹಿಂಜರಿಬಾರ್ದು. ನೀವು ಮುಂದೆ ಹೋಗ್ತಾನೆ ಇರಬೇಕು. ಇಟ್ಟ ಹೆಜ್ಜೆನ ಹಿಂದಕ್ಕೆ ತಗೋಬೇಡಿ. ಕಾಳಿ ಮಾತೆಯ ಶಕ್ತಿಯನ್ನು ನಿಮ್ಮಲ್ಲಿ ಆವಾಹನೆ ಮಾಡ್ಕೊಳ್ಳಿ. ಭಗವಂತ ಶಿವ ಅವಳನ್ನು ಶಾಂತಗೊಳಿಸೋದಕ್ಕೆ, ಅಂದರೆ ಅವನ ಕೆಲಸನ ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಈ ಥರ ಪ್ರೇರೇಪಿಸಿ ಕಳಿಸಿದ ಮೇಲೆ ಅವಳನ್ನು ಶಾಂತಗೊಳಿಸೋದಕ್ಕೆ ಏನೇನು ಐಡಿಯಾ ಬೇಕೋ ಎಲ್ಲ ಮಾಡ್ತಿದ್ದ. ಎಷ್ಟು ತಾಳ್ಮೆಯಿಂದ ಆ ಕೆಲಸನ ಮಾಡ್ದ. ಅಷ್ಟು ಸರ್ತಿನೂ ಅವಳನ್ನು ಶಾಂತಗೊಳಿಸೋದಕ್ಕೆ, ಎಷ್ಟು ಸರ್ತಿ ಅವಳನ್ನು ಶಾಂತಗೊಳಿಸಿದ್ದು ನಿಮಗೆ ಗೊತ್ತಿದೆ ಕತೆ. ಆ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ. ಶಿವನ ಎನರ್ಜಿಯನ್ನು ನೀವು ನಿಮ್ಮ ದೇಹದಲ್ಲಿ ಕಾಣಿ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಆತ್ಮಶಕ್ತಿಯನ್ನು ಕುಗ್ಗಿಸ್ಕೊಳ್ಳೋದನ್ನು ಫಸ್ಟ್ ನಿಲ್ಲಿಸಿ ಅಂತ ಇದೆ. ಅಕಸ್ಮಾತ್ ಏನನ್ನ
ನಿಮಗೆ ನಾನು ಅಂದ್ಕೊಂಡಿದ್ದಾಗ್ತಿಲ್ಲ ಅನ್ನೋ ರೀತಿ ಭಯ ಆದರೆ ಅಂತಹ ಮನಸ್ಥಿತಿಯಿಂದ ಬೇಗ ಹೊರಗಡೆ ಬನ್ನಿ, ಆಯಿತಾ. ಇದು ನಮಗೆ ಮೊದಲೇ ತೋರಿಸ್ತಾ ಇರೋದ್ರಿಂದ ನಾವು ಅದನ್ನು ಜ್ಞಾಪಕ ಮಾಡಿಕೊಂಡು ನಾನು ಇದು ಮಾಡ್ತಾ ಇರೋ ತಪ್ಪು, ನಾನು ಹೊರಗಡೆ ಬರೋಣ, ಗುರುಗಳ ಆದೇಶ ಆಗಿದೆ, ನಾನು ಧನಾತ್ಮಕ ದೃಢೀಕರಣ, ಇತರರಿಗೆ ಸಹಾಯ ಮಾಡುತ್ತಾ ಸೇವೆ ಸಲ್ಲಿಸುತ್ತಾ ನಾನು ಉತ್ತಮ ಮನುಷ್ಯನಾಗುತ್ತೇನೆ. ಅಂದರೆ ನಾವು ಕೆಲವು ಸರ್ತಿ ಇವಾಗ ಕಾಳಿ ಮಾತೆ ಎನರ್ಜಿ ಏನು ತೋರಿಸ್ತಾ ಇದೆ, ಈಕೆ ಈ ಭೂಮಿಗೆ ಜನರಿಗೆ ಹೆಲ್ಪ್ ಮಾಡಿದ್ದು, ಇವರೆಲ್ಲ ರಾಕ್ಷಸರನ್ನು ಸಾಯಿಸಿದವಳು. ಅಂದರೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋದ್ರ ಮೂಲಕ ನಾವು ಒಳ್ಳೆಯ ಏಳಿಗೆನ ಕಂಡುಕೋಬೋದು, ನೆಮ್ಮದಿನ ಕಾಣ್ಬೋದು, ಸಮೃದ್ಧಿನ ತಗೋಬೋದು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಈ ಥರ ಶಕ್ತಿಯನ್ನು ನೀವು ಗಳಿಸಬಹುದು. ನಿಮ್ಮ ಆತ್ಮಶಕ್ತಿನ ಕುಗ್ಗಿಸ್ಕೊಳ್ಳೋದನ್ನು ನಿಲ್ಲಿಸಿ, ನಿಮ್ಮ ಕೈಲಿ ಇಲ್ಲ ಸಾಧ್ಯ ಅನ್ನೋದನ್ನು ಗಮನಿಸ್ತಾ ಎಲ್ರಿಗೂ ಹೆಲ್ಪ್ ಮಾಡ್ತಾ ನಿಮ್ಮಲ್ಲಿ ನೀವು ಸಂಪೂರ್ಣವಾದ ಸಕ್ಸಸ್ಸನ್ನು ಪಡ್ಕೋತಾ ಇದ್ದೀರಾ. ಈ 10 ಅನ್ನುವಂಥದ್ದು ಪರಿಪೂರ್ಣತೆ, ಸಂಪೂರ್ಣತೆಯನ್ನು ತೋರಿಸುತ್ತೆ. ನೀವು ಸಂಪೂರ್ಣವಾಗಿ ಎಲ್ಲನೂ ಗೆದ್ದಿದ್ದೀರಾ, ಎಲ್ಲ ದಿಕ್ಕುಗಳಿಂದನೂ ನಿಮಗೆ ಗೆಲುವು ಬಂದಿದೆ. ನೀವು ಸಂಪೂರ್ಣವಾದ ವ್ಯಕ್ತಿಯಾಗಿದ್ದೀರಾ, ಪೂರ್ಣಾತ್ಮರಾಗಿದ್ದೀರಾ. ನೀವು ಫೈರ್ ಎನರ್ಜಿ ಇಲ್ಲೇನು ತೋರಿಸುತ್ತೆ, ನಿಮ್ಮಲ್ಲಿ ಸ್ಥಿರತೆಯನ್ನು, ನಿಮ್ಮ ಘನತೆಯ ಹೆಚ್ಚಿಸ್ತಾ ಇದೆ. ಗುರುಗಳ ಆಶೀರ್ವಾದ ನಿಮ್ಗೆ ಸಂಪೂರ್ಣವಾಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಮತ್ತು ಎಲ್ಲ ಕಷ್ಟಗಳನ್ನು, ಎಲ್ಲ ನೋವುಗಳನ್ನು ದಾಟಿ ಬಂದಿದ್ದೀರಾ, ಕಷ್ಟಪಟ್ಟು ಕೆಲಸ ಮಾಡಿದ್ದೀರಾ, ಒಳ್ಳೆಯ ಜವಾಬ್ದಾರಿಯುತ ವ್ಯಕ್ತಿಯಾಗಿದ್ದೀರಾ ನೀವು. ಹಾಗಾಗಿ ನಿಮಗೆ ಪರಿಪೂರ್ಣವಾದ ಸಕ್ಸಸ್ಸು ಸಿಗ್ತಾ ಇದೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದು ನೋಡಿ, ಇದು ಶಿವನ ಎನರ್ಜಿಯನ್ನು ತೋರಿಸುತ್ತೆ. ಶಿವನ ಎನರ್ಜಿ ಏನು? ಸಕ್ಸಸ್. ಮತ್ತು ಪಾರ್ವತಿ ಆಗಿದ್ದಂತಹ ಶಕ್ತಿ, ಅಂದರೆ ನಮ್ಮ ಮೂಲಾಧಾರದಲ್ಲಿ ಇದ್ದಂತಹ ನಮ್ಮ ಯೋಚನೆಗಳು, ಶಕ್ತಿ ಎಲ್ಲ ಕ್ರೌನ್ ಲೆವೆಲ್ಗೆ ಹೋಗಿದೆ ಅಂತಂದರೆ, ಅಂದರೆ ಶಿವನ ಲೆವೆಲ್ಗೆ ಹೋಗಿದೆ ಅಂತಂದರೆ, ಅಂದರೆ ಸೂಪರ್ ಕಾನ್ಷಿಯಸ್ನೆಸ್, ವಿಶ್ವ ಪ್ರಜ್ಞೆಯ ಲೆವೆಲ್ಗೆ ಹೋಗಿದೆ ಅಂತಂದರೆ ಅದು ಸುಮ್ಮನೆ ಸಾಮಾನ್ಯವಾದ ವಿಷಯ ಅಲ್ಲ. ಇದು ನಮ್ಮನ್ನು ಇವಾಗ ದಶಕಂಠ ಅಂತ ಏನು ಕರಿತೀವಿ, ರಾವಣನನ್ನು ಅವನು ಅಷ್ಟು ರೀತಿಯ ವಿದ್ಯೆಯನ್ನು ಕಲ್ತಿದ್ದ ಅಥವಾ ಅಷ್ಟು ವಿಧವಾಗಿ ಯೋಚನೆ ಮಾಡ್ತಿದ್ದ ಒಂದು ವಿಷಯನ ಅನ್ನೋದನ್ನು ನಾವು ತಿಳ್ಕೊತೀವಿ. ಆ ರೀತಿಯಾಗಿ ನೀವು ನಿಮ್ಮ ಕ್ರೌನ್ ಚಕ್ರ ಜಾಗೃತಗೊಂಡಾಗ ನೀವು ಯಾವುದೇ ವಿಷಯನಾಗಲಿ ಬ್ರಾಡಾಗಿ ಯೋಚನೆ ಮಾಡೋದನ್ನು, ವಿಸ್ತಾರವಾಗಿ ಅರ್ಥ ಮಾಡ್ಕೊಳ್ಳೋದನ್ನು ಶುರು ಮಾಡಿದ್ದೀರಾ. ಅಂತಹ ಜ್ಞಾನವನ್ನು ಗುರುಗಳು, ದೇವತೆಗಳು, ಕಾಳಿ ಮಾತೆ ಎಲ್ಲರೂ ತಂದುಕೊಡ್ತಾ ಇದ್ದಾರೆ. ನಿಮ್ಮ ಕಾರ್ಡನ್ನು ಓದೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ತುಂಬ ಸುಂದರವಾದಂತಹ ಕಾರ್ಡ್ಗಳು ಬಂತು, ಆನ್ಸರ್ ಬಂತು. ಇವತ್ತು ಫೈಲ್ ನಂಬರ್ 1 ಆಗಲಿ 2 ಆಗಲಿ ಅದ್ಭುತವಾಗಿದೆ ಇವತ್ತಿನ ರೀಡಿಂಗು. ನಿಮಗೆಲ್ರಿಗೂ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತಾ, ನಿಮಗೆ ನಿಮ್ಮ ಪೂರ್ವಜರ ಸಹಾಯನೂ ಇದೆ. ನೀವು ಸ್ಟಾರ್ ಲೋಕದಿಂದ ಬಂದಿರುವಂಥವರು, ನಿಮ್ಮ ಪೂರ್ವಜರು ಸ್ಟಾರ್ಗಳಾಗಿದ್ದಾರೆ, ಅವರ ಆಶೀರ್ವಾದ ಇದೆ ಅನ್ನೋದು ತೋರಿಸ್ತಾ ಇದ್ದಾರೆ. ನಿಮ್ಮ ಗುರುಗಳು ಯಾರೋ ಸ್ಟಾರ್ ಆಗಿದ್ದಾರೆ, ಅವರು ನಿಮಗೆ ಆಶೀರ್ವದಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಬರ್ತಾ ಇದೆ. ದೇವರು ಒಳ್ಳೇದು ಮಾಡಲಿ. ಫೈಲ್ ನಂಬರ್ 2 ಎಲ್ಲ ಸಕ್ಸಸ್ಸು, ಏಳಿಗೆ, ಯಶಸ್ಸು ನಿಮಗೆ ಸಿಗಲಿ ಅಂತ ಪ್ರಾರ್ಥಿಸ್ತಾ, ಫೈಲ್ ನಂಬರ್ 1 ಅವ್ರಿಗೆ 2 ಅವ್ರಿಗೆ ಶುಭವನ್ನು ಕೋರ್ತಾ ಇವತ್ತಿನ ಕಾರ್ಡ್ ರೀಡಿಂಗನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.